ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈರಣ್ಣ. ಇವತ್ತಿನ ವಿಡಿಯೋ ಮಾಡಲಿಕ್ಕೆ ಕಾರಣ, ಎಲ್ಲರೂ ಕಾಲ್ ಮಾಡಿ ಸರ್ ಹೊಸ ಪರೀಕ್ಷಾ ಪದ್ಧತಿ ಪೇಪರ್ 3 ಯಾಕೆ ಹಾಕಿದ್ದಾರೆ ಅಂಥೇಳಿ ಎಲ್ಲರೂ ಕೇಳ್ತಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೇನೆ. ಈಗ ಶಿಕ್ಷಕರ ನೇಮಕಾತಿಗೆ ಗೆಜೆಟ್ ಹೊರಡಿಸಲಾಗಿದೆ. ಅದರಲ್ಲಿ ಹೊಸದು ಏನಪ್ಪ ಅಂದ್ರೆ ಪೇಪರ್ 3ಯನ್ನು ಆ್ಯಡ್ ಮಾಡ್ಯಾರ. ಪೇಪರ್ 3ಯನ್ನು ಆ್ಯಡ್ ಮಾಡಲಿಕ್ಕೆ ಕಾರಣ ಏನು, ಈ ಹೊಸ ಪರೀಕ್ಷಾ ಪದ್ಧತಿಯನ್ನು ಅನುಸರಿಸಲು ಕಾರಣ ಏನಪ್ಪ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನ್ನ ಹೆಸರು ಬಂದುಬಿಟ್ಟು ಈರಣ್ಣ ಕಲ್ಲೋಳಿ ಅಂಥೇಳಿ. ನಾನು ಆ್ಯಟ್ ಪ್ರೆಸೆಂಟ್ JPT ಶಿಕ್ಷಕನಾಗಿ ಧಾರವಾಡದಲ್ಲಿ ವರ್ಕ್ ಮಾಡ್ತಿದ್ದೇನೆ. ಈಗ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ 3 ಪೇಪರ್ ಕೇಳಿದ್ದಾರೆ ಗೆಜೆಟಲ್ಲಿ. ಅದರಲ್ಲಿ ಮೊದಲನೇ ಪೇಪರ್ ಪತ್ರಿಕೆ 1ರಲ್ಲಿ ಏನೇನಿರುತ್ತಪ್ಪ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಮತ್ತು ಕಂಪ್ಯೂಟರ್ ಸಾಕ್ಷರತೆ, ಮೌಲ್ಯ. ಹೀಗೆ 8 ಟಾಪಿಕ್ಸನ್ನು ಇಲ್ಲಿ ಕವರ್ ಮಾಡ್ತಾನೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಪತ್ರಿಕೆ 2ನ್ನು ನಿಮ್ಮ ಸಬ್ಜೆಕ್ಟ್ ಮೇಲೆ ನಿರ್ದಿಷ್ಟ ಪತ್ರಿಕೆ, ನೀವು ಯಾವ ಟೀಚ್ ಮಾಡ್ತಿರೋ, ಸೈನ್ಸು, ಕನ್ನಡನೋ, ಬಯೋನೋ, ಕೆಮಿಸ್ಟ್ರಿನೋ, ಅದ್ರ ಮೇಲೆ ನಿಮಗೆ 50 ಕ್ವಶನ್ಸ್ 50 ಮಾರ್ಕ್ಸ OMR ಮಾದರಿಯಲ್ಲಿ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ತಾನೆ. ಅದೇ ರೀತಿ 100 ಮಾರ್ಕ್ಸ ಏನಿರ್ತದೆ ರಿಟರ್ನ್ ಇರುತ್ತೆ. 100 ಮಾರ್ಕ್ಸ್ ಏನಿರುತ್ತೆ ರಿಟರ್ನ್ ಇರುತ್ತೆ. ನೆಕ್ಸ್ಟ್ ಬರೋದು ಭಾಷಾ ಪ್ರಾವೀಣ್ಯತೆ. ಪೇಪರ್ 3ಯಲ್ಲಿ ಭಾಷಾ ಪ್ರಾವೀಣ್ಯತೆ, ಮೊದಲು ಕನ್ನಡ ಅಷ್ಟನ್ನು ನೀಡ್ತಿದ್ದ, ಆದರೆ ಈಗ ಇಂಗ್ಲೀಷನ್ನು ನೀಡೋಣ. ಈ ಇಂಗ್ಲೀಷನ್ನು ನೀಡಲಿಕ್ಕೆ ಮೇನ್ ಪ್ರಮುಖ ಕಾರಣ ಏನಪ್ಪ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯ ಒಂದು ಟಾಪಿಕನ್ನು ಪೇಪರ್ 3ಯಲ್ಲಿ ನೀಡಲು ಮೇನ್ ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಪೇಪರ್ 3 ಏನು ಕೊಟ್ಟಾನ, ಇದು ಅಸ್ಪಿರೆಂಟ್ಸ್ ಭಾಳ ಮಂದಿ ಇದ್ದಾರೆ, ಅವ್ರನ್ನ ಫಿಲ್ಟರ್ ಮಾಡಬೇಕು ಅಥವಾ ಪೇಪರ್ದ ಕಠಿಣತೆ ಹೆಚ್ಚಿಸಲು ಅಲ್ಲ. ಮೇನ್ ಉದ್ದೇಶ ಏನಪ್ಪ ಅಂದರೆ ಇದರದ್ದು ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಯ ಗುಣಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆಪ್ಪ ಅಂದ್ರೆ ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಂಡಿದೆ. ದ್ವಿಭಾಷಾ ನೀತಿ ಅಂದರೆ ಬೈಲಿಂಗ್ವಲ್ ಪ್ರೋಗ್ರಾಮ್. ಇದರಲ್ಲಿ ಏನಿರುತ್ತೆ, ಕನ್ನಡನೂ ಇರುತ್ತೆ ಮತ್ತು ಇಂಗ್ಲೀಷ್, ಎರಡೂ ಭಾಷೆಗಳು ಒಂದೇ ಪುಸ್ತಕದಲ್ಲಿ ಕನ್ನಡನೂ ಇರುತ್ತೆ, ನೆಕ್ಸ್ಟು ಇಂಗ್ಲೀಷು ಇರುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಫಿಫ್ತ್ EVS ಚಾಪ್ಟರ್. ಇದರಲ್ಲಿ ಏನಿದೆ ಅಂದರೆ ಪಾಠದ ಹೆಸರು ಹನಿ ಸ್ವೀಟ್ ಹನಿ ಅಂತ ಇದೆ. ಇದರಲ್ಲಿ ಹೇಗೆ ನೀಡ್ತಾನೆ ಅಂದರೆ ಅವನು ಫಸ್ಟ್ ಇಂಗ್ಲೀಷ್ ಪ್ಯಾರಾಗ್ರಾಫ್ ಕೊಡ್ತಾನೆ, ಅದರ ನೆಕ್ಸ್ಟ್ ಏನು ಮಾಡ್ತಾನೆ ಅಲ್ಲಿ ಅದರದ್ದೇ ಆದ ಅರ್ಥವನ್ನು ಕನ್ನಡದಲ್ಲಿ ತಿಳಿಸಿ ಹೇಳ್ತಾನೆ. ಅದರದ್ದೇ ಆದ ಅರ್ಥವನ್ನು ಕನ್ನಡದಲ್ಲಿ ತಿಳಿಸಿ ಹೇಳ್ತಾನೆ. ಇಲ್ಲೂ ಕೂಡ ಫಸ್ಟ್ ಇಂಗ್ಲೀಷ್ನಲ್ಲಿ ನೀಡ್ತಾನೆ, ನೆಕ್ಸ್ಟ್ ಅದರದ್ದೇ ಆದಂಥ ಅರ್ಥವನ್ನು ಏನು ಮಾಡ್ತಾನೆ ಅವ ಕನ್ನಡದಲ್ಲಿ ನೀಡ್ತಾನೆ. ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗ್ತದಪ್ಪ ಅಂದ್ರೆ ಅವರು ಸಣ್ಣ ವಯಸ್ಸಿನಿಂದನೇ ಇಂಗ್ಲೀಷನ್ನು ಕಲಿತಾರೆ. ಈ ಪ್ರೋಗ್ರಾಮ್ ಯಾವಾಗಿಂದ 1 to 5th ಅವ್ರಿಗೆ ಈಗ ಇಂಪ್ಲಿಮೆಂಟ್ ಆಗಿದೆ. ನೆಕ್ಸ್ಟ್ ಇಯರಿಂದ 6 to 10th ಅವ್ರಿಗೆ ಇಂಪ್ಲಿಮೆಂಟ್ ಆಗುತ್ತೆ. ಆಯ್ತು, ಈಗ ಬದಲಾದ ಪಠ್ಯಕ್ರಮ ಆತ. ಅದು ಪಠ್ಯಕ್ರಮ ಬದಲಾದ್ರೆ ಅದರ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಒಂದು ಸತ ಗ್ಲಾನ್ಸ್ ಮಾಡೋಣ. ನಿಮಗೆಲ್ಲರೂ ತಿಳಿದಿರೋ ಹಾಗೆ ಪ್ರಶ್ನೆ ಪತ್ರಿಕೆ, ಸಾಮಾನ್ಯ ಪತ್ರಿಕೆಯಲ್ಲಿ 150 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಟೋಟಲ್ 8 ಟಾಪಿಕ್ಸ್ ಬರ್ತಾವೆ. 8 ಟಾಪಿಕ್ಸ್ ಯಾವ ರೀತಿ ಕೇಳ್ಬೋದು, ಅವನು ಎಷ್ಟೆಷ್ಟು ಕ್ವಶನ್ಸ್ ಕೇಳ್ಬೋದು ಅಂದರೆ 8ರಿಂದ 10 ಕೇಳ್ಬೋದು. ಒಂದು ಟಾಪಿಕ್ ಮೇಲೆ 8ರಿಂದ 10 ಕ್ವಶನ್ಸ್ ಕೇಳ್ಬೋದು. ಅಥವಾ ಒಂದೊಂದು ಟಾಪಿಕ್ ಮೇಲೆ, ಫಾರ್ ಎಕ್ಸಾಂಪಲ್ ಈಗ ಪ್ರಚಲಿತ ವದ್ಯ ಮೇಲೆ 15 ಕೇಳ್ಬೋದು. ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷ್ ಮೇಲೆ ಕಡಿಮೆ ಕೇಳ್ತಾನೆ, ಯಾಕಂದರೆ ಪತ್ರಿಕೆ 3ರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷ್ ಬರುತ್ತೆ. ಇಲ್ಲಿ GK ಮೇಲೆ ಜಾಸ್ತಿ ಕೇಳ್ಬೋದು, ಅಥವಾ ಕಂಪ್ಯೂಟರ್ ಯಾವುದಾದ್ರದ ಮೇಲೆ ಜಾಸ್ತಿ ಕೇಳ್ಬೋದು. ಹಾಗೆ ಒಂದು ಸತ ಗ್ಲಾನ್ಸ್ ಮಾಡೋಣ. ಈಗ ಸಾಮಾನ್ಯ ಕನ್ನಡ ಯಾವ ರೀತಿ ಕೇಳ್ಬೋದು, ಈಗ ಅಮೃತ ಪದದ ಸಮಾನಾರ್ಥಕ ಪದ ಯಾವುದು,
ಅಮೃತ ಪದದ ಸಮಾನಾರ್ಥಕ ಪದ ಯಾವುದು? ವಿಷ, ಸುಧೆ, ಜಲ, ಹಾಲು. ನಿಮಗೆಲ್ಲರೂ ತಿಳಿದಿರುವ ಹಾಗೆ ಅಮೃತ ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂದ್ರೆ ವಿಷ. ನೆಕ್ಸ್ಟ್ ಏನು ಕ್ವಶನ್, ಸತ್ಯ ಪದದ ವಿರುದ್ಧಾರ್ಥಕ ಪದ ಯಾವುದು? ಸತ್ಯ ಪದದ ವಿರುದ್ಧಾರ್ಥಕ ಪದ ನೀತಿ, ಸುಳ್ಳು, ಧರ್ಮ, ನ್ಯಾಯ. ಸತ್ಯ ಪದದ ವಿರುದ್ಧಾರ್ಥಕ ಪದ ಸುಳ್ಳು. ನೆಕ್ಸ್ಟ್ ಇಂಥ ಒಂದು 8ರಿಂದ 10 ಕ್ವಶನ್ಸ್ ಕೇಳ್ತಾನೆ. ಅದೇ ರೀತಿ ಇಂಗ್ಲೀಷ್, ಚೂಸ್ ಆ್ಯನ್ ಕರೆಕ್ಟ್ ಆರ್ಟಿಕಲ್. ಅಂಬ್ರೇಲಾ, ಆ್ಯನ್ ಅಂಬ್ರೇಲಾ. ನಿಮಗೆಲ್ಲ ಎ, ಇ, ಐ, ಓ, ಯು ಬಂದಲ್ಲೇ ನಾವು ಆ್ಯನ್ ಹಚ್ಚಬೇಕು. ನೆಕ್ಸ್ಟ್ ಚೂಸ್ ಅ ಸಿನೋನಿಮ್ ಫ್ರೋ ಬ್ರೇವ್. ಬ್ರೇವ್ದ ಸಮಾನಾರ್ಥಕ ಪದ. ಸಮಾನಾರ್ಥಕ ಪದ ಏನಪ್ಪ ಅಂದ್ರೆ ಬೋಲ್ಡ್. ಬ್ರೇವ್ ಅಂದ್ರೆ ಬೋಲ್ಡ್. ನೆಕ್ಸ್ಟ್ ಸಾಮಾನ್ಯ ಜ್ಞಾನದ ಬಗ್ಗೆ ಕೂಡ 8ರಿಂದ 10 ಕ್ವಶನ್ಸ್ ಕೇಳ್ಬೋದು. ಇಲ್ಲಿ ನೋಡಿ, ಭಾರತ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು? ಭಾರತ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದಪ್ಪ ಅಂದ್ರೆ ಜನವರಿ 26, 1950ರಂದು ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು. ನೆಕ್ಸ್ಟ್ ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇವೆಲ್ಲ ಸಿಂಪಲ್ ಕ್ವಶನ್ಸ್ ನಿಮಗೆ ಹಾಗೆ ಮಾಡೆಲ್ ನೀಡಿದ್ದೇವೆ. ಇದೇ ರೀತಿ ಸಾಮಾನ್ಯ ಜ್ಞಾನ 15ರಿಂದ 20 ಬರ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಕಡಿಮೆ ಕೇಳ್ತಾನೆ, ಯಾಕಂದರೆ ಪೇಪರ್ 3ಯಲ್ಲಿ ಅದ್ರ ಬಗ್ಗೆ ಆಳವಾಗಿ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ ಅವನು. ನೆಕ್ಸ್ಟ್ ಬರೋದು ಪ್ರಚಲಿತ ವಿದ್ಯಮಾನಗಳು. ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಏನು ಕೇಳ್ಬೋದಪ್ಪ? ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಅವಾಗ ಏನಿರ್ತದೆ? ಅತಿ ದೊಡ್ಡ ಹಗಲು ಇರ್ತೈತೆ. ಆದ್ದರಿಂದ ಅವತ್ತು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಿದರು. ಅದೇ ರೀತಿ ನೆಕ್ಸ್ಟ್ G20 ಅನ್ನೋದೇನಪ್ಪ ಅಂದ್ರೆ ಪ್ರಮುಖ ಆರ್ಥಿಕ ರಾಷ್ಟ್ರಗಳ ಗುಂಪು. ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಈಗ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಇಲ್ಲೂ ಕೂಡ ಇನ್ನೂ ಒಂದು 15ರಿಂದ 20 ಕ್ವಶನ್ಸ್ ನಿಮ್ಗೆ ಕೇಳ್ಬೋದು. ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ 15ರಿಂದ 20 ಕ್ವಶನ್ಸ್ ಕೇಳ್ಬೋದು. ಯಾವ ರೀತಿ ಕೇಳ್ಬೋದು? ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಪಿಯಾಜೆ ಅವರು ಏನು ಮಾಡ್ತಾರೆ? ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಬಹುಬುದ್ಧಿಮತ್ತೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಗಾರ್ಡ್ನರ್. ಬಹುಬುದ್ಧಿಮತ್ತೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಗಾರ್ಡ್ನರ್. ನೆಕ್ಸ್ಟ್ ಯಾವ ಕ್ವಶನ್ಸ್ ಅಂದ್ರೆ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಬರ್ತಾವೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂದ್ರೆ ಗಣಿತದ ಬಗ್ಗೆ ಬರ್ತಾವೆ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಹೇಳೋದು 2, 4, 6, 8. ನೆಕ್ಸ್ಟ್ ಯಾವುದು ನೋಡಿ? ಕರೆಕ್ಟಾಗಿ ನೋಡಿದ್ರೆ 2ರಿಂದ ಗುಣಾಕಾರ ಮಾಡ್ಯಾನ 4 ಬಂದೈತಿ. ನೆಕ್ಸ್ಟ್ 4ನ್ನು 2ರಿಂದ ಗುಣಾಕಾರ ಮಾಡ್ಯಾನ 8 ಬಂದೈತಿ. 8ನ್ನು 2ಕ್ಕೆ ಗುಣಾಕಾರ ಮಾಡ್ಯಾನ 16 ಬಂದೈತಿ. ಈಗ ನಾವು ನೆಕ್ಸ್ಟ್ 16ನ್ನು 2ರಲ್ಲಿ ಗುಣಾಕಾರ ಮಾಡೋಣ, ಎಷ್ಟು ಬರ್ತದೆ? 32 ಬರ್ತದೆ. ಆದ್ದರಿಂದ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ 32. ನೆಕ್ಸ್ಟ್ ಏನು ಕೇಳೋಣ? CAT = TAC ಆದರೆ DOG = ಏನು? ನೋಡು, CAT TAC ಇದೊಂದು ಲೈನ್ ಹಾಕೋಣ. DOG ಅಂತ ಬರೋ. ಇಲ್ಲಿ ನೋಡ್ರಿ, ಎ ಎಲ್ಲೈತೆ ಅಲ್ಲೈತೆ, ಆದ್ದರಿಂದ O ಎಲ್ಲೈತೆ ನಡಕ್ಕೆ O ಇಡೋಣ. ಸಿ ಇದ್ದಲ್ಲೇ ಸಿ ಫಸ್ಟ್ ಇತ್ತು, ಇದು ಲಾಸ್ಟ್ ಹೋಯ್ತು. ಡಿ ಫಸ್ಟ್ ಐತಿ, ಇದನ್ನು ಲಾಸ್ಟ್ ಬರ್ದು. ಟಿ ಲಾಸ್ಟ್ ಐತಿ, ಇದನ್ನು ಫಸ್ಟ್ ಬರ್ದ್ರೆ. ಜಿ ಲಾಸ್ಟ್ ಐತಿ, ಇದನ್ನು ಫಸ್ಟ್ ಬರ್ದು. ಇಲ್ಲಿ ಏನು ಬಂತು ನಮ್ಗೆ? GOD ಏನು ಬಂತ? GOD ಯಾವ ಆಪ್ಷನ್? ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ಮಾನಸಿಕ ಸಾಮರ್ಥ್ಯವನ್ನು ನಿಮಗೆ ನೀಡ್ತಾರೆ. ನೆಕ್ಸ್ಟ್ ಇಲ್ಲಿ
ಕಂಪ್ಯೂಟರ್ ಸಾಕ್ಷರತೆನೂ ಭಾಳ ಇಂಪಾರ್ಟೆಂಟ್ ಆಕತಿ. ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ 10ರಿಂದ 15 ಕ್ವಶನ್ಸ ಕೇಳ್ಬೋದು. ಈಗೆಲ್ಲ AI ಬಂದಿರೋದ್ರಿಂದ ಪ್ರತಿಯೊಬ್ಬ ಶಿಕ್ಷಕನಿಗೂ ಕಂಪ್ಯೂಟರ್ ಸಾಕ್ಷರತೆ ಬೇಕಾಗ್ತದೆ. ಆದ್ದರಿಂದ ಇದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾನೆ. ಇಲ್ಲಿ ಮೇನ್ ಫಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ಕಂಪ್ಯೂಟರ್ನ ಮೆದುಳು ಯಾವುದು, ಕಂಪ್ಯೂಟರ್ನ ಮೆದುಳು ಬ್ರೈನ್ ಯಾವುದು ಅಂತ ಕೇಳಿ. ಕಂಪ್ಯೂಟರ್ ಮೆದುಳು CPU. ಕಂಪ್ಯೂಟರ್ನ ಮೆದುಳು CPU ಅನ್ನು ನಾವೇನಂತ ಕರಿತೀವಿ, ಕಂಪ್ಯೂಟರ್ನ ಮೆದುಳು ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಕಂಟ್ರೋಲ್ ಸಿ ಒತ್ತಿದಾಗ ಯಾವ ಆಪ್ರೇಷನ್ ಆಗ್ತದೆ. ಕಂಟ್ರೋಲ್ ಸಿ ಒತ್ತಿದಾಗ ಕಾಪಿ ಆಗ್ತದೆ. ಕಂಟ್ರೋಲ್ ಸಿ ಒತ್ತಿದಾಗ ಏನಾಗ್ತದೆ, ಕಾಪಿ ಆಗ್ತದೆ. ಈ ರೀತಿ ನಿಮ್ಗೆ ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ. ಇಲ್ಲಿ ಕ್ವಶನ್ಸ್ ಕೇಳ್ತಾನೆ. ಇವು ಕೂಡ ನಿಮ್ಗೆ 8ರಿಂದ 10 ಕ್ವಶನ್ಸ್ ಬರಬಹುದು. ಇಲ್ಲಿ WHO ಅಂದರೆ ನಿಮಗೆಲ್ಲರೂ ತಿಳಿದಿರುವ ಹಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ನೆಕ್ಸ್ಟ್ ನಿಮ್ಗೆ ಸಮತೋಲನ ಆಹಾರ ಎಂದರೇನು. ಸಮತೋಲನ ಆಹಾರ ಅಂದರೆ ಏನಪ್ಪ ಅಂದ್ರೆ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡ ಆಹಾರವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಮತೋಲನ ಆಹಾರ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ನಿಮ್ಗೆ ಈಗ ಪೇಪರ್ 1 ಬಗ್ಗೆ ಮುಗೀತು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಪೇಪರ್ 2ರಲ್ಲಿ ನಿಮ್ಗೆ ಏನು ನೀಡ್ತಾರಂದ್ರೆ ನಿಮ್ಮದು ನಿರ್ದಿಷ್ಟವಾದ ಪತ್ರಿಕೆ ಮೇಲೆ 50 ಮಾರ್ಕ್ಸ್ ಮಲ್ಟಿಪಲ್ MCQ ಕೇಳ್ತಾನೆ. ನೆಕ್ಸ್ಟ್ 100 ಮಾರ್ಕ್ಸ್ ಏನು ಮಾಡ್ತಾನಪ್ಪ ಅಂದ್ರೆ ನಿಮ್ಗೆ 100 ಮಾರ್ಕ್ಸ್ ರಿಟರ್ನ್ ಕೇಳ್ತಾನೆ. 100 ಮಾರ್ಕ್ಸ್ ರಿಟರ್ನ್ ಅಂದರೆ ಬರವಣಿಗೆಯಲ್ಲಿರೋದನ್ನು ಕೇಳ್ತಾನೆ. 100 ಮಾರ್ಕ್ಸ್ OMR ಶೀಟಲ್ಲಿ ಮಾಡೋದು. ಇನ್ನು 100 ಮಾರ್ಕ್ಸ್ ಏನು ಮಾಡೋದು, ನಿಮ್ಗೆ ಬರವಣಿಗೆಯಲ್ಲಿ ಇರ್ತದೆ. ನಿಮ್ಮ ಸಬ್ಜೆಕ್ಟ್ ಯಾವುದು, ಸೈನ್ಸು, ಮ್ಯಾಥ್ಸು, ಕನ್ನಡ, ಬಯೋ, ಕೆಮಿಸ್ಟ್ರಿ ಯಾವುದಿರುತ್ತೆ ಅದ್ರ ಮೇಲೆ 100 ಮಾರ್ಕ್ಸ್ ರಿಟರ್ನ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಹೊಸದಾಗಿ ಬಂದಿರತಕ್ಕಂಥ ಪತ್ರಿಕೆ ಯಾವುದಪ್ಪ ಅಂದ್ರೆ ಭಾಷಾ ಪ್ರಾವೀಣ್ಯತೆಯಲ್ಲಿ ಕನ್ನಡ ಬಗ್ಗೆ 50 ಮಾರ್ಕ್ಸು ಮತ್ತು ಇಂಗ್ಲೀಷ್ ಬಗ್ಗೆ 50 ಮಾರ್ಕ್ಸ್. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದ್ರೆ ಗಣರಾಜ್ಯ ಸರ್ಕಾರ ಅಳವಡಿಸ್ಕೊಂಡಿರುವ ದ್ವಿಭಾಷಾ ನೀತಿ, ಬೈಲಿಂಗ್ವಲ್ ಪ್ರೋಗ್ರಾಮ್. ನೆಕ್ಸ್ಟ್ ಇನ್ನು ಪೇಪರ್ 3 ಯಾವ ರೀತಿ ಕೇಳ್ಬೋದು ಅಂದ್ರೆ ನಿಮ್ಮ ಮೊದಲು ಒಂದು ಗದ್ಯ ಕೊಡ್ತಾನೆ. ಗದ್ಯಕ್ಕೆ ಸಂಬಂಧಪಟ್ಟಂತೆ 5ರಿಂದ 10 ಕ್ವಶನ್ಸ್ ಕೇಳ್ತಾನೆ. ಈ ಗದ್ಯ ಭಾಗವನ್ನು ಓದ್ಕೊಂಡು ನಾವೇನು ಮಾಡಬೇಕು, ಈ ಕೆಳಗೆ ನೀಡಿದಂಥ 5ರಿಂದ 10 ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾಗುತ್ತೆ. ಇದೇ ರೀತಿ ಪದ್ಯ ಭಾಗದಲ್ಲೂ ಕೂಡ ಬರುತ್ತೆ. ಇಲ್ಲೇನು ಮಾಡ್ತಾನೆ, ಮೇಲೊಂದು ಪದ್ಯ ಭಾಗವನ್ನು ಕೊಡ್ತಾನೆ. ಪದ್ಯ ಭಾಗ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ 5ರಿಂದ 10 ಕ್ವಶನ್ಸ್ ಕೊಡ್ತಾನೆ. ಈ ಪದ್ಯ ಭಾಗವನ್ನು ನಾವು ಓದ್ಕೊಂಡು 5ರಿಂದ 10 ಕ್ವಶನ್ಸನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಏನು ಕೇಳ್ತಾನಂದ್ರೆ ಅದೇ ರೀತಿ ನಿಮ್ಗೆ ಪತ್ರಲೇಖನ ಅಂತ ಬರೀ ಹೇಳ್ಬೋದು, ಪ್ರಬಂಧ ಲೇಖನ ಬರೆಯೋಕ್ಕೆ ಹೇಳ್ಬೋದು. ಒಂದು ಗದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸೂಕ್ತವಾದಂಥ ಶೀರ್ಷಿಕೆ ಬರಲಿಕ್ಕೆ ಹೇಳ್ಬೋದು. ಇಲ್ಲಿ ಗ್ರಾಮರ್ ಕೇಳೋದು ಕಡಿಮೆ. ಗ್ರಾಮರ್ ಯಾಕಂದರೆ ಪತ್ರಿಕೆ 1ರಲ್ಲೇ ಕೇಳಿರ್ತಾನೆ. ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಗ್ರಾಮರ ಮತ್ತು ಸಾಮಾನ್ಯ ಇಂಗ್ಲೀಷ್ ಅಲ್ಲಿ ಕವರ್ ಆಗಿರ್ತದೆ. ಇಲ್ಲೇನು ಮೇನ್ ನಿಮ್ಮದು ರೈಟಿಂಗ್ ಟೆಸ್ಟ್ ಮಾಡ್ತಾನೆ. ಇಲ್ಲಿ ಮೇನ್ ನಿಮ್ಮದು ರೈಟಿಂಗ್ಸ್ ಟೆಸ್ಟ್ ಮಾಡ್ತಾನೆ. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೇಪರ್ 1 ಸಂಪೂರ್ಣ ಮಾಹಿತಿ ನೋಡೋಣ. ಪೇಪರ್ 2 ಬಗ್ಗೆ ನೋಡೋಣ. ಪೇಪರ್ 3 ಬಗ್ಗೆ ನೋಡೋಣ. ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್.